ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ. ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ಹಾಗೂ ಜೈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಜೈ ಮಾರುತಿ. ಮಕರ ರಾಶಿಯವರ ಈ ವಿಶೇಷ ವ್ಯಕ್ತಿತ್ವದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಮಕರ ರಾಶಿಯವರು ಹೆಚ್ಚು ಮಹತ್ವಾಕಾಂಕ್ಷೆಯುಳ್ಳ ರಾಶಿಯವರು. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಲು ಪ್ರಯತ್ನಿಸುತ್ತಾರೆ. ಇವರ ದೃಢಮನಸ್ಸಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಮತ್ತು ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಮಕರ ರಾಶಿ ಕಠಿಣ ಪರಿಶ್ರಮದ ಸಂಕೇತ. ತಮಗೆ ಬೇಕಾದುದನ್ನು ಸಾಧಿಸಲು ಎಲ್ಲವನ್ನೂ ಮಾಡುತ್ತಾರೆ. ಸಾಧನೆಯ ದಾರಿಯಿಂದ ಹೊರ ಹೋಗಲು ಎಂದಿಗೂ ಬಯಸುವುದಿಲ್ಲ. ಸುಮ್ಮನೆ ಕುಳಿತು ಕನಸು ಕಾಣುವ ಬದಲು ಅವರು ಕಾರ್ಯದಲ್ಲಿ ನಂಬಿಕೆ ಇಡುತ್ತಾರೆ. ಇದು ಇವರ ಸಾಮಾನ್ಯ ಗುಣಗಳಲ್ಲಿ ಒಂದಾಗಿದೆ. ಮಕರ ರಾಶಿಯವರ ವಿರುದ್ಧ ಯಾರಾದರೂ ವರ್ತಿಸಿದರೆ ಅವರು ಕಡಿಮೆ ಸಹಿಷ್ಣುತೆಯನ್ನು ಹೊಂದಿರುತ್ತಾರೆ. ಅವರು ನಿಷ್ಠಾವಂತರು, ಆದರೆ ಅವರಿಗೆ ದ್ರೋಹ ಮಾಡಿದರೆ ಅವರು ನಿಮ್ಮ ಕೆಟ್ಟ ಶತ್ರುಗಳಾಗುತ್ತಾರೆ. ಅವರನ್ನು ನಿರ್ಲಕ್ಷಿಸಿದರೆ, ದುರ್ಬಲಗೊಳಿಸಿದರೆ ಅದರ ಹಗೆ ತೀರಿಸದೆ ಬಿಡಲಾರರು. ಇದಲ್ಲದೆ ನೀವು ಅವರಿಗೆ ಏನಾದರೂ ಭರವಸೆ ನೀಡಿದ್ದರೆ ನಿಮ್ಮ ಮಾತನ್ನು ತಪ್ಪದಿರಿ. ಮಕರ ರಾಶಿಯಲ್ಲಿ ಜನಿಸಿದವರು ಬಹಳ ಸೂಕ್ಷ್ಮ ಮತ್ತು ಕೆಲವೊಮ್ಮೆ ಬೇಗನೆ ಕೋಪಗೊಳ್ಳುತ್ತಾರೆ. ನೀವು ಅವರನ್ನು ಚುಚ್ಚಿದರೆ ಅವರು ನಿಮ್ಮನ್ನು ಹಿಂದಕ್ಕೆ ತಳ್ಳುವುದಂತೂ ಖಂಡಿತ. ನೀವು ಅವರಿಗೆ ಏನು ಕೆಟ್ಟದ್ದನ್ನು ಬಯಸುತ್ತೀರೋ ಅದನ್ನೇ ಹಿಂತಿರುಗಿ ಸ್ವಲ್ಪ ಕಠಿಣವಾಗಿಯೇ ನಿಮಗದರ ಅನುಭವ ಮಾಡಿಸುತ್ತಾರೆ. ನೀವು ಅವರೊಂದಿಗೆ ಉತ್ತಮವಾಗಿ ವರ್ತಿಸದಿದ್ದಲ್ಲಿ ದ್ವೇಷದ ಅರ್ಥವೇನೆಂದು ಅವರು ತಿಳಿಸುತ್ತಾರೆ. ಮಕರ ರಾಶಿಯವರ ನೋಟ ಸ್ಪಷ್ಟವಾಗಿರುತ್ತದೆ. ಇವರು ಗಾಸಿಪ್ ಮಾಡುವುದನ್ನು ನಂಬುವುದಿಲ್ಲ. ನಿಮ್ಮ ಮುಖಕ್ಕೆ ಹೊಡೆದಂತೆ ನೇರವಾಗಿ ಎಲ್ಲವನ್ನೂ ಹೇಳಿಬಿಡುತ್ತಾರೆ. ಇದಲ್ಲದೆ ಅವರು ನಿಮ್ಮೊಂದಿಗೆ ಯಾವುದಾದರೂ ಸಮಸ್ಯೆಯನ್ನು ಹೊಂದಿದ್ದರೆ ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಅಥವಾ ಅವರಿಂದ ದೂರವಿರುವಂತೆ ನೇರವಾಗಿಯೇ ನಿಮಗೆ ತಿಳಿಸುತ್ತಾರೆ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಾಮೆಂಟ್ ಮಾಡಿ.